ನಾನು ನಿಜವಾಗೂ ಹೇಳಬೇಕು ಅಂತಂದರೆ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ಇಲ್ಲಿ ತನಕ ನೋಡಿಲ್ಲ. ಮಧ್ಯೆ ಯಾವಾಗಾದರೂ ಬಂದಾಗ ಒಂಚೂರು ನೋಡಿರಬಹುದೇನೋ, ಆದರೆ ಅದರದ್ದು ಇದು ಹವ್ಯಾಸ ನನಗಿಲ್ಲ. ನಾನೇನಿದ್ರು ರಾಮಾಯಣ, ಮಹಾಭಾರತ ಅಥವಾ ಭಾಗವತ ಪ್ರವಚನಗಳು, ಬನ್ನಂಜ ಗೋವಿಂದಾಚಾರ್ಯ ಅಂದರೆ ನಂಗೆ ತುಂಬ ಇಷ್ಟ. ಈ ಥರದ್ದೇ ನಾನು ಜಾಸ್ತಿ ನೋಡ್ತೀನಿ. ಆದ್ದರಿಂದ ಮಧ್ಯದಲ್ಲಿ ಏನಾದರೂ ಬಂದಾಗ, ಮೊನ್ನೆ ಯಾವುದೋ ನೋಡಿದಾಗ ಧರ್ಮಸ್ಥಳದ ದೇವಸ್ಥಾನ, ಅಲ್ಲಿ ಯಾರು ಜನಗಳೇ ಇಲ್ಲ, ಆ ಥರದೊಂದು ದೃಶ್ಯ ನಂಗೆ ಕಾಣಿಸ್ತು. ತಕ್ಷಣ ಇದೇನಿದು ಅಂದ್ಕೊಂಡು ಮೇಲೆ ಅದೇನೋ ಬರೆದಿತ್ತು, ಇದೇ ನೀವು ಹೇಳಿದಲ್ಲ ಅತ್ಯಾಚಾರ ಹೀಗೆಲ್ಲ. ನಾನು ಬಂದು ನಮ್ಮ ಸಣ್ಣ ಗುರುಗಳಿಗೆ ಕೇಳಿದೆ. ನಮ್ಮ ಸಣ್ಣ ಗುರುಗಳು ಎಷ್ಟು ಪರಮಾರ್ಥಿಕರು ಅಷ್ಟೇ ಲೌಕಿಕರು ಕೂಡ. ಅವರಿಗೆ ಇವತ್ತಿನ ವಿದ್ಯಮಾನಗಳೆಲ್ಲ ತುಂಬ ನ್ಯೂಸ್ಗಳನ್ನು ನೋಡ್ತಾರೆ ಅವರು. ಆಗ ಅವರು ಈ ರೀತಿ ನಡೆದಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಹವಾ ಎಪ್ಸೋದು ಅಂತ ಹೇಳಿ, ಕಾಗೆ ಹಾರಿಸೋದು ಅಂತ, ಅಥವಾ ಹವಾ ಎಪ್ಸೋದು ಅಂತ. ಏನು ಅಲ್ಲಿ ನಡೆದೇ ಇರಲ್ಲ, ಅಲ್ಲಿ ನಡೆದಿದೆ ಅಂತ ಹೇಳ್ತಾರೆ ಅಂತ ಕೆಲವರು ಆಡೋದು. ಆದರೆ ದೇವರು ನನಗೊಂದು ಒಳಗಣ್ಣು ಕೊಟ್ಟಿದ್ದಾರೆ. ಯಾವುದೇ ಒಂದು ವಿಷಯವನ್ನು ನೀವು ನಂಗೆ ಟ್ಯೂನ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗೊಂದು 20 ವರ್ಷದ ಕೆಳಗೆ ನಾನು ತ್ರಿವೇಂದ್ರಮ್ಗೆ ಹೋದಾಗ, ಅಲ್ಲ, ನೀವು ಕೇಳಿದ ಪ್ರಶ್ನೆ ಬೇರೆ, ನಾನು ಹೇಳ್ತಿರೋದು ಬೇರೆ, ಅದ್ರ ಸಮನ್ವಯ ಮಾಡಬೇಕಲ್ಲ. ತ್ರಿವೇಂದ್ರಮ್ಗೆ ಹೋದಾಗ ನಾನೇನಂದೆ, ದೇವ್ರ ಪೂರ ಬಂಗಾರ ಇದ್ದಾರೆ, ನೆಲಮಾಳಿಗೆಯಲ್ಲಿ ಲೆಕ್ಕವಿಲ್ಲದಷ್ಟು ಬಂಗಾರ ಕಾಣ್ತಾ ಇದೆ ಅಂತ ಹೇಳಿದೆ. ರಾಮ್ ಕುಮಾರ್ ವರ್ಮಾ ಅಂತ ಹೇಳಿ ಇಲ್ಲಿ ಅಲ್ಲಿನ ರವಿ ವರ್ಮಾ ಆ ಫ್ಯಾಮಿಲಿಯವರವರು, ಅವರು ನನ್ನ ಕರೆಸಿದ್ರು. ಪರಸಾಲ್ ಪೊನ್ನಮ್ಮಾಳ್ ಅಂತ ಹೇಳಿ ದೊಡ್ಡ ಸಂಗೀತಗಾರರು, ಆಕೆ ದೊಡ್ಡ ವಿದೂಷಿ. ನಾನು ಅವರಿಗೆ, ನಿಮಗೆ ಸ್ವಾತಿ ತಿರುನಾಳ್ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವರಂದು, ಆ ಸ್ವಾತಿ ತಿರುನಾಳ್ ಪ್ರಶಸ್ತಿ ಸಿಗೋದು ಅದು ಇಂಪಾಸಿಬಲ್ಲು, ಯಾಕೆಂದರೆ ನಾವು ನವರಾತ್ರಿ ಮಂಟಪದಲ್ಲಿ ಹಾಡಿದವರಿಗೆ ಮಾತ್ರ ಸ್ವಾತಿ ತಿರುನಾಳ್ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನೇನಂದೆ, ನನ್ನ ಬಾಯಲ್ಲಿ ಬಂದ ಮೇಲೆ ಅಂದ ವಚನವ ನಿಜಕ್ಕೆ ತಂದು ಕೊಡುವನು. ನಾನು ಹೇಳಿದ್ದೆಲ್ಲ ಸತ್ಯ ಆಗಲ್ಲ, ನಾನದು ನ್ಯೂಸ್ ರೀಡರ್ ಅಷ್ಟೇ. ಅಲ್ಲಿ ಆಲ್ರೆಡಿ ಏನು ಬರೆದಿದ್ದಾನೆ ಭಗವಂತ, ಅದನ್ನು ಓದುವವಳಷ್ಟೇ ಬಿಟ್ಟುಬಿಟ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗಲ್ಲ. ಹಾಗಾಗಿ ಅಲ್ಲಿ ಮುಂಚೆ ಏನೋ ಬರೆದಿದ್ದಾನೆ ಭಗವಂತ, ಅದು ಮುಂದೆ ತೋರಿಸ್ತಾ ಇದ್ದಾನೆ, ನಾನು ಓದ್ತಾ ಇದ್ದೀನಿ. ಹಾಗೆ ನವರಾತ್ರಿ ಮಂಟಪದಲ್ಲೂ ನೀವು ಹಾಡ್ತೀರಾ ಅಂದೆ. ಆಶ್ಚರ್ಯ ಅಂದರೆ, ಅದು ಏನೋ ಒಂದು ಮಿರಾಕಲ್ ಆಯಿತು. ತುಂಬ ಅದ್ರ ಹಿಂದೆ ಹೋಗೋದು ಬೇಡ. ಆಕೆ ನವರಾತ್ರಿ ಮಂಟಪದಲ್ಲಿ ಫಸ್ಟ್ ಪ್ರಪ್ರಥಮ ಮಹಿಳೆ ಹಾಡಿದ್ರು. ಅವರಿಗೆ ಸ್ವಾತಿ ತಿರುನಾಳ್ ಪ್ರಶಸ್ತಿ ಕೂಡ ಸಿಕ್ತು. ಆಗ ಅವರು ನನ್ನ ಕರೆಸಿದಾಗ, ನಾನು ಇದು ದೇವಸ್ಥಾನದ ಬಗ್ಗೆ ಹೇಳಿ ಅಂದಾಗ ನಾನಂದೆ, ಇಡೀ ವಿಶ್ವವನ್ನೇ ಕೊಂಡುಕೊಳ್ಳುವಂತಹ ಸ್ವರ್ಣ ಒಳಗಿದೆ ಅಂತ ಹೇಳಿದೆ. ಯಾರೂ ನಂಬಲಿಲ್ಲ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಹೌದು. ಅಪರ್ಣ ಅದಕ್ಕೆ ಸಾಕ್ಷಿ, ಅಲ್ಲಿನ ರಾಜ ಪರಿವಾರ, ರಾಮ್ ಕುಮಾರ್ ಅವರು ಸಾಕ್ಷಿ, ಪರಸಲ್ ಪೊನ್ನಮ್ಮಾಳ್ ಸಾಕ್ಷಿ, ಆಮೇಲೆ ಜಯಲಕ್ಷ್ಮಿಯವರು ಸಾಕ್ಷಿ. ಆದರೆ ಪರಸಲ್ ಪೊನ್ನಮ್ಮಾಳ್ ಅವರಿತು ವಿಧಿವಶರಾಗಿದ್ದಾರೆ. ಆದರೆ ಅವತ್ತು ಹೇಳಿದ್ದಂತೂ ಸತ್ಯ ಅನ್ನೋದಕ್ಕೆ ಇದು ಘಟನೆ. ಅಲಮೇಲು ಅಂತ ಇದ್ದಾರೆ, ಈಗ ಅವರು ಬದುಕಿದ್ದಾರೆ ಅನ್ಕೋತೀನಿ, ಅವ್ರು ಕೂಡ ಸಾಕ್ಷಿ. ಆದರೆ ಅದಾಯ್ತಲ್ವಾ, ಒಂದು 10 ವರ್ಷ ಆದಮೇಲೆ ಆಯಿತು, ಸತ್ಯ ಅಂತೂ ಆಯಿತು. ಹಾಗೆ ಧರ್ಮಸ್ಥಳದ ವಿಚಾರದಲ್ಲಿ ಜನ ಹೋಗದೆ ಇರೋದು ತುಂಬ ತಪ್ಪು. ಕಾರಣ ಏನಂದರೆ, 2 ವಿಷಯಗಳನ್ನ ಇಟ್ಕೋಣ. ಧರ್ಮಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದವರು ಯಾರು? ಭಾವಿ ಸಮೀರ ಶ್ರೀಮದ್ ವಾದಿರಾಜ ತೀರ್ಥರು. ನೋಡಿ ಸಮಸ್ಯೆ ಹೇಗಿದೆ ಅಂತ. ನಾನೇನಂದೆ, ಭಾವಿ ಸಮೀರ ಅಂದೆ. ನೀವು ಹೇಳುತ್ತಾ ಇರೋದು ಸಮೀರ ಅನ್ನೋ ಕಿತಾಪತಿ ಮನುಷ್ಯ ಇದನ್ನು ಮಾಡಿದ್ದಾನೆ ಅಂತ. ಅವನು ಯಾವ ಧರ್ಮದವನು ನನಗೆ ಗೊತ್ತಿಲ್ಲ. ಧರ್ಮಕ್ಕೆ ಅವನ ಧರ್ಮ, ಇವನ್ ಧರ್ಮ ಅಂತ ಹಾಗೆಲ್ಲ ಇರೋಲ್ಲ. ಧರ್ಮ ಇರೋದೇ ಒಂದು, ಯಾವುದು? ಮನುಕುಲದ ಧರ್ಮ. ಮನುಕುಲದ ಧರ್ಮ ಇರೋದೇ ಸನಾತನ ಧರ್ಮ. ಹೇಗೆ ಅಂತಂದ್ರೆ, ನೀವು ಶ್ರೀ ಮಹಾಭಾರತವನ್ನು ತೆಗೆದು ನೋಡಿದಾಗ ಗಾಂಧಾರ ಅಂತ ಬರುತ್ತೆ. ಲಾಟ, ವರ, ಅಂಗ, ವಂಗ, ಕಲಿಂಗ, ಕಾಶ್ಮೀರ, ಕಾಂಬೋಜ, ಸೌವೀರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಬಂಗಾಳ, ನೇಪಾಳ, ಮಲಯಾಳ, ಕೇರಳ, ಸಿಂಹಳ, ಚೋಳ, ಪಾಂಚಾಲ, ಕೋಸಲ, ಜಾಲ್ವ, ಸಾಲ್ವ, ಮಗಧ, ಮಾಗಧ, ಮಾಲವ, ಮರಾಠ, ವತ್ಸ, ಮತ್ಸ, ಮದ್ರ, ಮೈಂದ್ರ,
ಸಿಂಧು, ಸೈಂಧವ, ಆಂಧ್ರ, ಗಾಂಧಾರ, ಲಾಟ, ವರಾಟ, ಕರ್ನಾಟಕ, ದ್ರಾವಿಡ, ಪುರಿಂದ, ಪಾರಸೀಕ, ಬಾಹ್ಲೀಕ, ವಿದರ್ಭ, ಕೇಕಿಯ, ಕುರು, ಕಿರಾತಕ, ದಶಾರ್ಣ, ಹೂಣ, ಠೇಂಕಣ, ಯವನ, ಶೂರಸೇನ, ಘೂರ್ಜರ, ಛೇದಿ, ಭೋಜ, ಅವಂತಿ. ಲೆಕ್ಕ ಇನ್ನೂ ಹೇಳ್ತೀನಿ ಬೇಕಾದ್ರೆ. ಇವತ್ತಿನ ಹೆಸರು ಅವತ್ತಿನ ಹೆಸರು ನಾವು ಪರಿಷ್ಕರಿಸಿ ನೋಡಿದಾಗ ಗಾಂಧಾರ ಅನ್ನುವುದು ಅರಬ್ ಕಂಟ್ರಿ, ಅಲ್ಲಿನ ಹುಡುಗಿ ಗಾಂಧಾರಿ. ಆಫ್ರಿಕಾದ ಹುಡುಗಿ ಹಿಡಿಂಬ, ಅದ ಭೀಮಸೇನನ ಪತ್ನಿ. ಅಂದ್ರೆ ಈ ವಿಶ್ವವೇ ಭಾರತ ಆಗಿತ್ತಲ್ವಾ? ಕರೆಕ್ಟ್. ವಿಶ್ವವೇ ಭಾರತವಾದ ಮೇಲೆ ವಿಶ್ವ ಭಾರತಕ್ಕೆಯೇ ಶ್ರೀಕೃಷ್ಣನು ಗೀತೋಪದೇಶ ಮಾಡಿದ್ದು. ಅರಬರು ಅಂತ ಒಂದಿಷ್ಟು ಜನ ಇಲ್ಲ, ಮುಸ್ಲಿಮ್ಸ್ ಅಂತ ಒಂದಿಷ್ಟು ಜನ ಇಲ್ಲ, ಕ್ರಿಶ್ಚಿಯನ್ ಅಂತ ಮೂರ್ಖರು ಇರಲೇ ಇಲ್ಲ. ಏಕ್ ಮಾರ್ ದೋ ತುಕಡ ಅಂತ ಒಂದಿಷ್ಟು ಮುಸ್ಲಿಮರು ಹೋರಾಡ್ತಾರೆ, ಮತಿಗೆಟ್ಟವು, ನಾವೇನ್ ಮಾತಾಡಕ್ಕಾಗಲ್ಲ ಬಿಡಿ. ತೀರಾ ಹೋರಾಡೋರ್ನೆಲ್ಲ ತುಂಬಾ ಶೂರರು ಅಂತ ಹೇಳಕ್ಕಾಗಲ್ಲ, ಹೋರಾಡದಿದ್ದವರೆಲ್ಲ ನಪುಂಸಕರು ಅಂತ ಹೇಳಕ್ಕಾಗಲ್ಲ. ಕಾರಣ ಏನಂದ್ರೆ ಕೃಷ್ಣ 16 ಸಲ ಹೋರಾಡಲೇ ಇಲ್ಲ, ಕಾಲ ನೇಮಿಯಿಂದ ತಪ್ಪಿಸ್ಕೊಂಡು ಹೋದಂತರ ನಾಟಕ ಮಾಡಿ ಯಾವನಿಂದ ಗೂಟ ಇಡಿಸ್ಬೇಕು ಅವನಿಂದ ಇಡಿಸಬಿಟ್ರು. ಅವನು ಅಲ್ರಿ, ನನ್ನ ಕೈಲಿ ಸಾಯ್ಬೇಕಾದ್ರೆ ನಾನೆಂಥವನು? ಅದೊಂದು ಹುಳ. ಆ ಹುಳವನ್ನು ಕೊಂದುಬಿಟ್ಟ ಅಂತಂದ್ರೆ ನಪುಂಸಕನ ಜೊತೆ ಯುದ್ಧ ಮಾಡಿದ ಕೃಷ್ಣ ಅನ್ನೋದು ಒಂದು ದೊಡ್ಡ ಹಿರಿಮೆ ಗರಿಮೆ ಏನಲ್ಲ. ಹಾಗೆ ಇಂಥ ಹುಳಗಳೆಲ್ಲ ಇದ್ದಾರೆ. ಅಲ್ಲಿ ಜಾತಿ ನೀತಿ ಅದು ಎಲ್ಲ ಯಾವನ್ ಸೃಷ್ಟಿ ಮಾಡ್ದ, ಎಲ್ಲಿಂದ ಬಂತು? ಸನಾತನ ಧರ್ಮವೇ ಇಲ್ಲ ಅಂತ ಒಂದಿಷ್ಟು ಬೊಗಳೋ ಬಾಯಿಗಳಿವೆಯಲ್ಲ, ಅವರು ಸನಾತನಿಗಳೇ. ಇಡೀ ವಿಶ್ವ ನೀವು ತೆಗೆದು ನೋಡಿ, ಮಹಾಭಾರತದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಯಾವ್ಯಾವ ದೇಶಗಳ ಹೆಸರು ಬಂದಿದೆಯೋ ಅದನ್ನು ಇವತ್ತೆಲ್ಲ ತೆಗೆದು ನೋಡಿದ್ರೆ ಅಮೆರಿಕ ಇದೆ, ಆಫ್ರಿಕಾ ಇದೆ, ಇಂಗ್ಲೆಂಡ್ ಇದೆ, ಎಲ್ಲವೂ ಭಾರತವೇ ಆಗಿದೆಯಲ್ಲ. ಇಡೀ ಭರತ ಅನ್ನೋದು ಯಾವುದೋ ಒಂದು ಖಂಡ ಅಲ್ಲ, ಅದು ವಿಶ್ವವೇ ಭಾರತ. ಹೋಗ್ಲಿ ಬಿಡಿ, ಅದನ್ನು ಹರಿದು ಹಂಚ್ಕೊಂಡು ತಿಂದಿದ್ದೀವಿ. ಇಂಥ ಭಾರತದಲ್ಲಿ ನೀನ್ ಯಾವ ಧರ್ಮೀಯ ಅಂತ ನಂಗೆ ಬೇಕು. ಧರ್ಮ ಅಂದ್ರೆ ಒಂದೇ ಇರೋದು, ಮನುಕುಲದ ಧರ್ಮ. ಏನು ಮನುಕುಲ ಅಂದ್ರೆ? ಮಾನವರು ಅಂದ್ರೆ ಮನಸ್ಸಿದ್ದವರು ಅಂತ. ಮನಸ್ಸು ಅಂದ್ರೇನು? ಈಶ್ವರ. ನಿಮಗೆ ಗೊತ್ತು, ಮನುಷ್ಯ ಅಂದ್ರೆ ಪ್ರೇಮಮಯಿ ಅಂತ, ಕಾಮಮಯಿ ಅಂತ. ಮನುಷ್ಯ ಕಣ್ರಿ ಅವನು, ಪಾಪ ಹೇಳ್ಬೇಕಾದ್ರೆ ಅವ್ನು ಮನುಷ್ಯ ಕಣ್ರಿ ಅಂತ. ಅದು ಹುಲಿ, ಇದು ಸಿಂಹ. ಸಿಂಹ ಅನ್ನಲ್ಲ, ಹುಲಿ ಅಂತ ಹೇಳುವಾಗಲೇ ನೋಡಿ ಆ ನಾದ ಹೇಗಿದೆ. ಮನುಷ್ಯ ಅಂತೀವಿ ಅಲ್ಲ. ಮನುಷ್ಯ ಅಂದ್ರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಅದಕ್ಕೆ ಸ್ವರೂಪಭೂತನೇ ಮನುಷ್ಯ. ಆ ಮನುಷ್ಯತ್ವ ಎಲ್ಲಿಲ್ವೋ ಅವನ್ನ ನಾವು ಮನುಷ್ಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ.